See, cheapest entertainment is always a cinema, where you have 6 hours of entertainment, 3 hours inside a theatre, 3 hours outside when they go roam around, lunch, dinner ಮಾಡ್ಕೊಂಡು ಬರೋಕ್ಕೆ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಇಡೀ ವರ್ಲ್ಡಲ್ಲಿ ಯಾವುದೂ ಇಲ್ಲ. ಇಷ್ಟು ಚೀಪಾಗಿ ಯಾವುದೂ ಸಿಗೋದಿಲ್ಲ. ಸೊ ದೇ ಹ್ಯಾವ್ ಟು ಕಮ್ ಔಟ್, ದೇ ಕೆನಾಟ್ ಸಿಟ್ ಇನ್ಸೈಡ್ ದಿ ಹೌಸ್. ನೀವು ಎದುರಿಸ್ತಾ ಇದ್ದೀರಾ, ಬಿಡಿ, ಬರ್ತಾರೆ. ಪಿ ವಾಸು ಅವರ ನಿರ್ದೇಶನದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್, ಅನಂತ್ ನಾಗ್, ನವ್ಯ ನಾಯರ್ ಮುಂತಾದವರು ಅಭಿನಯಿಸಿರೋ ದೃಶ್ಯ 2 ಚಿತ್ರದ ಕೊನೆಯ ದಿನದ ಶೂಟಿಂಗ್ ನಡೀತಿದ್ದರಿಂದ ಚಿತ್ರದ ಬಗ್ಗೆ ಮಾತಾಡೋಕೆ ಚಿತ್ರತಂಡದವರು ಸುದ್ದಿಗೋಷ್ಠಿಯನ್ನ ಏರ್ಪಡಿಸಿದ್ರು. ದೃಶ್ಯ 1 ಬಗ್ಗೆ ಎಲ್ಲರಿಗೂ ಗೊತ್ತು. ಇದು ನಮ್ಮ ದೃಶ್ಯ ಫ್ಯಾಮಿಲಿ ಆನ್ ದ ಸ್ಕ್ರೀನ್, ಬಿಹೈಂಡ್ ದ ಸ್ಕ್ರೀನ್. ದೃಶ್ಯ 1 ನಾವೇ, ದೃಶ್ಯ 2 ನಾವೇ. ದರ್ ಇಸ್ ನೋ ಚೇಂಜ್ ಇನ್ ದಿಸ್ ಫ್ಯಾಮಿಲಿ ಅಟ್ಮಾಸ್ಫಿಯರ್. ಇವತ್ತಿಗೆ ಲಾಸ್ಟ್ ಡೇ ಆಫ್ ಶೂಟಿಂಗ್, ನಿಯರ್ಲಿ 38 days ವಿ ಹ್ಯಾವ್ ಕಂಪ್ಲೀಟೆಡ್ ದ ಶೂಟಿಂಗ್. ಕೂರ್ಗು, ಬ್ಯಾಂಗ್ಳೂರು. ಸೊ ಮೋರ್ ಲೆಸ್ ಇವತ್ತು ಕಂಪ್ಲೀಟ್ ಆಯಿತು. ಸೊ ವಿ ಥಾಟ್ ವಿಲ್ ಹ್ಯಾವ್ ಎ ಗೆಟ್ ಟುಗೆದರ್, ಎಲ್ಲರನ್ನೂ ಸೇರಿಸ್ಕೊಂಡು, ನಿಮ್ಮನ್ನೆಲ್ಲ ಸೇರಿಸ್ಕೊಂಡು ಈ ಕುಟುಂಬದ ಬಗ್ಗೆ ಮಾತಾಡಬೇಕು ಅಂತ ಸೇರಿರೋದು. ದಿಸ್ ಇಸ್ ಒನ್ ಬಿಗ್ ಫ್ಯಾಮಿಲಿ. ಅಲ್ಲಿಂದ ಇಲ್ಲವರೆಗೂ ಇನ್ನೂ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ. ಒಂದು ಗ್ರೇಟ್ ಫ್ಯಾಮಿಲಿ ಅಂದರೆ ಇದು ಫ್ಯಾಮಿಲಿ ರೆಫರ್ಸ್ ಟು ಆಲ್ ಫ್ಯಾಮಿಲೀಸ್ ಇನ್ ಆಲ್ ಓವರ್. ಎಲ್ಲ ಫ್ಯಾಮಿಲಿಯನ್ನು ರೆಫರ್ ಮಾಡತ್ತೀವಿ. ಅಂದರೆ ಒಬ್ಬ ತಂದೆ ಆಗಿರಬೇಕು, ಹೆಂಡತಿ, ಮಕ್ಕಳು, ಪ್ರೀತಿ. ದೃಶ್ಯ ಅಂದರೆ ಅದೇ ಬರೋದು ವಿಷಯ. ಕಾಮನ್ ಮ್ಯಾನ್, ಎ ಫಾದರ್ ಬೀಯಿಂಗ್ ಎನ್ ಹೀರೋ ಅನ್ನೋದು ಇದೆಯಲ್ಲ ಅದು. ಆ್ಯಂಡ್ ನನಗೆ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ವೆನ್ ಎವರ್ ಐ ಕಮ್ ಇನ್ ಟು ದ ಲೊಕೇಶನ್, ಐ ಫೀಲ್ ಐ ಹ್ಯಾವ್ ಎ ಅನದರ್ ಫ್ಯಾಮಿಲಿ. ಅದೇ ಇವರಿದ್ದರೆ ಇನ್ನೊಂದು ಫ್ಯಾಮಿಲಿಲ್ಲ ಇದ್ದೀನಿ ಅಂತ ಅನಿಸ್ಬಿಡುತ್ತೆ. ಬೆಳಗ್ಗೆ ಬಂದರೆ ನಮ್ಮ ಡೈರೆಕ್ಟರ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು, ಸೇಮ್ ದ ಹೋಲ್ ಅಟ್ಮಾಸ್ಫಿಯರ್. ನಾನು ಐ ಹ್ಯಾವ್ ಆ್ಯಕ್ಟೆಡ್ ಸೋ ಮೆನಿ ಫಿಲಿಮ್ಸ್, ಬಟ್ ಈ ಪರ್ಟಿಕ್ಯುಲರ್ ಸಿನಿಮಾ ಬಂದಾಗ ಐ ಫೀಲ್ ಐ ಆಮ್ ಹ್ಯಾವಿಂಗ್ ಆನ್ ಅದರ್ ಫ್ಯಾಮಿಲಿ. ಟ್ರೂ, ಇದು ಆರ್ಟಿಂದ ಹೇಳ್ತಿರೋದು. ಯಾವುದೋ ಸುಮ್ಮನೆ ಜನರಲ್ಲಾಗಿ ಎಲ್ಲರೂ ಹೇಳ್ತಾರೆ ನಮ್ಮದೊಂದು ಫ್ಯಾಮಿಲಿ, ನಮ್ಮದೊಂದು ಫ್ಯಾಮಿಲಿ. ಪುಟ್ಕತೆ ಅದೆಲ್ಲ ಏನಿಲ್ಲ. ಇದು ನಿಜವಾಗ್ಲೂ ಅನಿಸೋದು. ನಾವುಗಳೆಲ್ಲ ಅಷ್ಟು ಯಾರು ಮಿಸ್ ವೆನ್ ಶೂಟಿಂಗ್ ಮುಗೀತಾ ಇದೆ ಅಂದರೆ ವಿಲ್ ಫೀಲ್ ಸೋ ಬ್ಯಾಡ್ ದಟ್ ವಿ ಆರ್ ಫಿನಿಶ್ ದ ಪಿಕ್ಚರ್. ಮುಗ್ದೋಯ್ತಾ ಇವತ್ತು ಪಿಕ್ಚರು, ನಾಳೆಯಿಂದ ಯಾರು ವಿ ಆರ್ ನಾಟ್ ಗೋಯಿಂಗ್ ಟು ಸಿ ಈಚ್ ಅದರ್ ಅನ್ನೋ ಒಂದು ಫೀಲಿಂಗ್. ದಟ್ ಈಸ್ ದ ಡಿಪಾರ್ಚರಲ್ಲಿ ಕೂಡ ಆ ಫೀಲಿಂಗ್ ಇದೆ ನಮಗೆ. ವೆರಿ ಕ್ಲೋಸ್ ಫಿಲಿಮ್ ಟು ಮೈ ಆರ್ಟ್, ವೆರಿ ಅಟ್ಯಾಚ್ಡ್ ಫಿಲಿಮ್ ಟು ದಿ ಆರ್ಟ್. ಅವ್ರು ಹೇಳಿದ್ರು ಫ್ಯಾಮಿಲಿ ಬಗ್ಗೆ. ಇದು ಒಂದು ಯೂನಿಟ್, ಮತ್ತು ಈ ಫ್ಯಾಮಿಲಿ ಒಂದು ಫ್ಯಾಮಿಲಿಯಾಗಿ ನಾವು 38 days ವರ್ಕ್ ಮಾಡಿದ್ವಿ. ಇದು ಹೆಂಗೆ ಸ್ಟಾರ್ಟ್ ಆಯಿತು, ಹೆಂಗೆ ಮುಗೀತು ಅಂತ ಏನು ಗೊತ್ತಾಗ್ತಿಲ್ಲ. ಸೊ ವಿ ಆರ್ ರಿಯಲಿ ವರ್ಕಿಂಗ್. ಇಟ್ಸ್ ಅ ಮಿರಕಲ್. ಬಿಕಾಸ್ ಅಷ್ಟು ಹೆವಿ ರೈನ್, ಆ ರೈನ್ನಲ್ಲಿ ಒಳಗಡೆ ಜಾಗ ಯಾವಾಗ ರೈನ್ ಬರುತ್ತೋ ಹೊರಗಡೆ ಹೋಗೋದು, ಶೂಟ್ ಮಾಡೋದು. ರೈನ್ ಬಿಟ್ಟರೆ ಹೊರಗಡೆ ಬರೋದು, ಮಾಡೋದು. ಆ ಥರ ಒಂದು ಮಿರಕಲ್ ಹ್ಯಾಪನ್. ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ವಿ ಪ್ಲಾನ್ ವಿ ಹ್ಯಾವ್ ಡನ್ ಜಸ್ಟಿಸ್ ಟು ದ ಫಿಲ್ಮ್ ವಾಟ್ ಮಲಯಾಳಂ ಹ್ಯಾಸ್ ಡನ್. ಸೊ ಆ ಸ್ಕ್ರಿಪ್ಟು, ಆ ಸ್ಕ್ರೀನ್ ಪ್ಲೇ, ಡೈಲಾಗ್ಸ್ ಎಲ್ಲ ಕಂಪ್ಲೀಟ್ ಮ್ಯಾಕ್ಸಿಮಮ್ ಐ ಹ್ಯಾವ್ ಡನ್ ದ ಜಸ್ಟಿಸ್ ಆಫ್ ಮಲಯಾಳಂ. ನನಗೇನೆಂದರೆ ಇದು ಕನ್ನಡದಲ್ಲಿ ಕನ್ನಡ ಆಡಿಯನ್ಸ್ಗೆ ಏನು ಬೇಕು, ಕನ್ನಡ ಆಡಿಯನ್ಸ್ ಯಾವ ಥರ ಪಿಕ್ಚರ್ ನೋಡ್ತಾರೆ, ಇದು ಎಂಟರ್ಟೈನ್ಮೆಂಟ್ ಸ್ವಲ್ಪ ಇದ್ದರೆ ಒಳ್ಳೆಯದು ಅಂತ ನಾನು ಫೀಲ್ ಮಾಡಿದೆ. ಸೊ ಐ ಹ್ಯಾವ್ ಬ್ರಾಟ್ ಸಾಧು ಅಗೇನ್. ಫಸ್ಟ್ ಪಾರ್ಟ್లో ಸಾಧು ಇದ್ದಾರೆ, ಸೆಕೆಂಡ್ ಪಾರ್ಟ್లో ತೊಗೊಂಡು ಬಂದೀನಿ. ಸೊ ಆ ಕನೆಕ್ಷನ್ ಕೊಟ್ಟೆ. ಸೊ ದಟ್ ಹ್ಯಾಸ್ ಬಿಕಮ್ ಅನ್ ಎಂಟರ್ಟೈನ್ಮೆಂಟ್ ಇನ್ ದ ಫಸ್ಟ್ ಹಾಫ್. ಸೊ ದಟ್ ಆ ಸ್ಪೀಡ್ ಒಂದು ಬೇಕು ಅಂತ ನಾನು ಅನ್ನಿಸ್ತೆ. ಸೊ ಅದು ಮಾಡಿದ್ದೀನಿ ನಾನು. ಸೊ ರೆಸ್ಟ್ ಆಫ್ ದ ಥಿಂಗ್ಸ್ ಆಲ್ ಫಸ್ಟ್ ಪಾರ್ಟ್ ಏನು ರವಿಚಂದ್ರನ್ ಅವರು ಯಾವ ಥರ ಮಾಡಿದರು. ಆ್ಯಂಡ್ ಪರ್ಟಿಕ್ಯುಲರ್ಲಿ ಒಂದು ಮಾತು ನಾನು ಹೇಳಬೇಕು. ನನಗೆ ಇದು ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು, ಆದರೆ ಹಿ ಲುಕ್ಸ್ ಲೈಕ್ ಪ್ರೀಕ್ವಲ್, ನಾಟ್ ಲೈಕ್ ನಾನು ಬಂದ ತಕ್ಷಣ ಅದೇ ಹೇಳಿದೆ, ಏನು ವಿಷಯ ಇದು, ಆಫ್ಟರ್ 7 years ಯು ಆರ್ ಲುಕಿಂಗ್ ಮೋರ್ ಯಂಗರ್ ದೆನ್ ವಾಟ್ ಯು ವೇರ್ ಇನ್ ದ ಫಸ್ಟ್ ಪಾರ್ಟ್. ಸೊ ದ್ಯಾಟ್ ಈಸ್ ರಿಯಲಿ ಸರ್ಪ್ರೈಸ್ ನನಗೆ. ಹೆಂಗೆ ಈ ಥರ ಹೆಂಗೆ ಆಗಿದ್ರು ಏನು, ಬಿಕಾಸ್ it's a real surprise for me when I saw him with makeup. And an artist who is really involved into it, our own style is that. Our style is he came as a father and he didn't act. He was a teacher in the film. How to teach the children. Uba father ಹೆಂಗೆ ಟೀಚ್ ಮಾಡ್ತಾರೆ ಮಕ್ಕಳಿಗೆ, ಆ ಥರ ಒಂದು ಟೀಚರ್ ಈ ಕ್ಯಾರೆಕ್ಟರ್ನಲ್ಲಿ. ಆ ಫಾದರ್ ಎ ಟೀಚರ್, ಎ ಮದರ್ ಎ ಟೀಚರ್. ಆ್ಯಂಡ್ ದ ಪೇನ್ ಆಫ್ ದೆಮ್, ಎಷ್ಟು ಪೇನ್ ಇದೆ ಅದು ನಿಮ್ಗೆ ಎಲ್ರಿಗೂ ಗೊತ್ತು. ಸೊ ದಟ್ ದೇ ಬ್ರಾಟ್ ವೆರಿ ವೆಲ್. ಮೈ ಹೀರೋಯಿನ್ ಆ್ಯಂಡ್ ಮೈ ಹೀರೋ ನವ್ಯ ನಾಯಕ್ ಆಸ್ ವೆಲ್ ಆಸ್ ಮೈ ಐ ಕ್ಯಾನ್ ಸೇ ಇಟ್ಸ್ ಮೈ ಚಿಲ್ಡ್ರನ್, ಎಕ್ಸೆಪ್ಟ್ ವೈಫ್. ಐ ಕ್ಯಾನ್ ಸೇ ದಿಸ್ ಇಸ್ ಮೈ ಚಿಲ್ಡ್ರನ್.
everything I can say. And this is, of course, it's a very close family. ನಾವು ಅಲ್ಲಿ ಔಟ್ಡೋರ್ ವಿ ಶಾಟ್ ಇನ್ ಕೂರ್ಗ್ ಮಡಿಕೇರಿಗೆ ಶೂಟ್ ಮಾಡಿ ಬರುವಾಗ ಅಲ್ಲಿ ಆ ಪೊಲೀಸ್ ಸ್ಟೇಷನ್ ಸೆಟ್ಟು, ಆಮೇಲೆ ಮನೆ, ಆಮೇಲೆ ಟೀ ಶಾಪು, ಅಂಗಡಿ ಇದೆಲ್ಲ ಇದೆ. ಎವ್ರಿ ಟೆಕ್ನಿಷಿಯನ್ ದಿಸ್ ದ ಫಸ್ಟ್ ಟೈಮ್ ನಾನು ಪ್ಯಾಕಪ್ ಮಾಡಿ 1-2 ಕಿಲೋಮೀಟರ್ ಮುಂದೆ ಹೋಗಿದ್ವಿ, ಅಲ್ಲಿ ಶೂಟ್ ಮಾಡಿ ಪ್ಯಾಕಪ್ ಮಾಡಿ ಅಲ್ಲಿಂದ ಬರುವಾಗ ಮೋಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಸ್ಟುಡ್ ದೇರ್ ಅಂಡ್ ದೇ ಸ್ಟಾರ್ಟೆಡ್ ಕ್ರೈಯಿಂಗ್. ಏದೋ ದ ಟೀ ಶಾಪು, ಆ ಪೊಲೀಸ್ ಸ್ಟೇಷನ್, ಏದೋ ನಮ್ಮ ಊರು, ನಮ್ಮ ವಿಲೇಜು, ನಮ್ಮ ಹಳ್ಳಿ, ಅದು ಬಿಟ್ಟು ನಾವು ಬಂದು ಅಂತ ಮೈ ಅಸಿಸ್ಟೆಂಟ್ ಸೆಕ್ರೆಟರಿ ಸರ್ ನನಗೆ ನೀರು ಬಂತು ಸರ್, ಅಂಡ್ ಐ ಆಮ್ ಗೋಯಿಂಗ್ ಅವೇ ಫ್ರಮ್ ದಿಸ್ ಪ್ಲೇಸ್, ದಿಸ್ ಲೊಕೇಶನ್. ಆ ಥರ ಅವ್ರ ಫೀಲಿಂಗ್ ಈ ಪಿಕ್ಚರ್ನಲ್ಲಿ. ವಿ ಹ್ಯಾವ್ ಡನ್ ಮೆನಿ ಫಿಲ್ಮ್ಸ್, ಐ ಹ್ಯಾವ್ ಡನ್ ಮೆನಿ ಫಿಲ್ಮ್ಸ್, ಬಟ್ ಈ ಫೀಲ್ ಈ ಪಿಕ್ಚರ್ನ ಬಂತು. ಆ್ಯಸ್ ಹಿ ಸೆಡ್, it's a wonderful family which everyone cooperated so well, and first time I'm working with Mr. Sitaraman, and my cameraman ಏನು ಶಾರ್ಟ್ ಹೇಳಿದ್ರೆ ಓಕೆ 180 degrees I have twisted him, some places I have twisted him to 360 degrees. He will never bother me. ಫಸ್ಟ್ ರವಿ ಸರ್ ಹೇಳಿದ್ರು, ನೋ ಸರ್ ನೀವು ನೋಡಿ ಫಸ್ಟ್ ಟೈಮ್ ನೀವು ವರ್ಕ್ ಮಾಡ್ತೀರಾ, ಆಮೇಲೆ ನೀವು ಬಿಡಲ್ಲ ಇವ್ರನ್ನ ಅಂತ. ಒಂದು 30 years I'm working with him, so I know about him. So it really helped me a lot. He finished 38 days ಅಂತ ಮುಖ್ಯ ಕಾರಣ ಸೀತಾರಾಮ್ ಅವರು, because the way he lighted so well, and if we didn't compromise in anything. ನೀವು ಕನ್ನಡ ವರ್ಷ ನೋಡುವಾಗ you will feel it is a rich, ಅಷ್ಟು ಒಳ್ಳೆ, ಏನು ಕೇಳಿಲ್ಲ ಪ್ರೊಡ್ಯೂಸರ್, ಏನು ಬೇಕು ಅಂತ ಮಾತ್ರ ಕೇಳ್ತಾರೆ. ಇದು ಬೇಕಾ ಅಂತ ಕ್ವಶನ್ ಬರಲ್ಲ ಅಂತ, ಏನು ಬೇಕು ಕೊಡ್ತೀನಿ, ಅದು ಒಳ್ಳೆಯದು. ಆ ಥರ ಪ್ರೊಡ್ಯೂಸರ್ ನಮ್ಗೆ ಸಿಕ್ಕೋದು ಒಳ್ಳೆಯದು. ಸೊ ಈಸ್ ಅ ಗುಡ್ ಪ್ರೊಡ್ಯೂಸರ್ ಹೂ ಹ್ಯಾಸ್ ಕಮ್ ಟು ಕನ್ನಡ ಇಂಡಸ್ಟ್ರಿ. ಐ ರಿಯಲಿ ಪ್ರೇ ಗಾಡ್ ದಟ್ ಈ ಶುಡ್ ಟೇಕ್ ಮೋರ್ ಕನ್ನಡ ಫಿಲ್ಮ್ಸ್ ಆ್ಯಂಡ್ ಡೂ ಬಿಗ್ ಫಿಲ್ಮ್ಸ್ ಇನ್ ಕನ್ನಡ, ಗುಡ್ ಫಿಲ್ಮ್ಸ್ ಇನ್ ಕನ್ನಡ, ಬಿಕಾಸ್ ಈಸ್ ಟೂ ಚೂಸಿ ಇನ್ ಹಿಸ್ ಫಿಲ್ಮ್ಸ್. So Mr. Mukesh Mehta and Sarthi, they both have given a wonderful script. They have got a wonderful script from Malayalam, and that has been given to Kannada audience. We'll pray for the same success like Malayalam, because I don't want to touch anything which is, because picture nalli olle interest ಇದೆ, but ನಾನು ಒಂದು ಮಾತ್ರ ಏನು ಮಾಡಿದ್ದೇನೆ, I want some feelings ಬೇಕಂತ. Last I have done a song. I have done a song which is not there. Second half ನಲ್ಲಿ ಕ್ಲೈಮ್ಯಾಕ್ಸ್ ಟುವರ್ಡ್ಸ್ ಕ್ಲೈಮ್ಯಾಕ್ಸ್లో ಆ ಫ್ಯಾಮಿಲಿ ಅಂತ ಏನು, ಮಗು ಅಂತ ಏನು, ಆ ಸಾಂಗ್ ಮಾತ್ರ ಒಂದು ನಾನು ಚೇಂಜ್ ಮಾಡಿ, ಬಿಕಾಸ್ ಇಟ್ ಹ್ಯಾಸ್ ಅ ಫೀಲ್. ಯಾವ ಥರ ಫಾದರ್ ಹೌ ಈ ಸ್ಯಾಕ್ರಿಫೈಸಿಂಗ್ ಈ ಫ್ಯಾಮಿಲಿಗೋಸ್ಕರ. ಫಸ್ಟ್ ಟೈಮ್ ಒಂದು ಮಾಡಿದ್ರು, ಸೆಕೆಂಡ್ ಟೈಮ್ ಇನ್ನೊಂದು ಮಾಡಿದ್ರು. ಸೊ ಎವ್ರಿ ವೇರ್ ಈ ಈಸ್ ಹ್ಯಾವಿಂಗ್ ದ ಪೇನ್ ವಿತೌಟ್ ಟೆಲ್ಲಿಂಗ್ ದ ವೈಫ್ ದಟ್ ವಾಟ್ ಇಸ್ ಹ್ಯಾಪನಿಂಗ್. ದ ಸಫರಿಂಗ್ ಆಫ್ ವೈಫ್ ಇಸ್ ಏನು ಅಂತ ಹೇಳಿ 50% ನಿಮಗೂ 50% ನನಗೂ, ಅದು ಶೇರ್ ಮಾಡಿ ಅಂದರೆ ಶೇರ್ ಮಾಡಲ್ಲ. ಸೊ ದಟ್ ಪೇನ್ ಶಿ ಶೋಡ್ ಸೋ ವೆಲ್, ಹೌ ಟು ಟೇಕ್ ದ ಪೇನ್ ಆಫ್ ದ 50% ಆಫ್ ಹಸ್ಬೆಂಡ್ಸ್ ಪ್ರಾಬ್ಲಮ್. ಸೊ ಆ ಥರ ಒಂದು ಆ ಫೀಲು ಏನು ನಾನು ಮಿಸ್ ಆಗಿಲ್ಲ, ಬಟ್ ಐ ಕೆಪ್ಟ್ ಅ ಫೀಲಿಂಗ್ ಟುವರ್ಡ್ಸ್. ಡೆಫಿನೆಟ್ಲಿ ಟು ಮೈ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಆಡಿಯನ್ಸ್ ವಿಲ್ ಕ್ರೈ ಫಾರ್ ದಟ್. ದಟ್ ಇಸ್ ವಾಟ್ ಐ ಹ್ಯಾವ್ ಇಂಪ್ರೂವ್ಡ್ ಇನ್ ಕನ್ನಡ, ಬಟ್ ನಥಿಂಗ್ ಐ ಹ್ಯಾವ್ ಚೇಂಜ್. ಅನಂತನಾಗ್ ಸರ್ ದೊಡ್ಡ ಕ್ಯಾರೆಕ್ಟರ್ ಮಾಡಿದರು. ವಿ ನೀಡ್ ನಾಟ್ ಟಾಕ್ ಅಬೌಟ್ ಹಿಮ್, versatile actor. So our style, our walk, so how he takes the pain, because he also has been into the problem. ಒಂದು ಪ್ರಾಬ್ಲಮ್ ಹೀರೋಗೆ ಮಾತ್ರ ಅಲ್ಲ, he also shares that problem. So ಆ ಪೇನ್ ಇರುವಾಗ ಒಂದು ಒಳ್ಳೆ ಆರ್ಟಿಸ್ಟ್ ಬೇಕು. So it's very lucky for us to get Anantanag sir for the character. First we were waiting for Anantanag sir for nearly 40 days, 30 to 40 days we were waiting, and he picture March 27th we planned. But because of COVID, ನಾವು ಪೋಸ್ಟ್ಪೋನ್ ಮಾಡಿ ಆ ಟೈಮ್ನಲ್ಲಿ ಅನಂತನಾಗ್ ಸರ್ ಇಲ್ಲ, ಯಾರು ಅಂತ ಕ್ವಶನ್ ಆ ಕ್ಯಾರೆಕ್ಟರ್ ವಿ ಆರ್ ವೇಟಿಂಗ್. ಆದರೆ ಅದು ಪೋಸ್ಟ್ಪೋನ್ ಆಯಿತು. ಮತ್ತು ಅನಂತನಾಗ್ ಸರ್ ಪ್ರೊಡ್ಯೂಸರ್, ಆ್ಯಂಡ್ ಅನಂತನಾಗ್ ಸರ್ ವಾಸ್ ಫಿಕ್ಸ್ಡ್ ಆನ್ ಥರ್ಸ್ಡೇ. ದಿ ಪಿಕ್ಚರ್ ಸ್ಟಾರ್ಟೆಡ್ ಆನ್ ಮಂಡೇ. ದಟ್ ಈಸ್ ಅನದರ್ ಮಿರಾಕಲ್ ಇನ್ ದ ಫಿಲ್ಮ್. So I didn't expect that Anantanag sir will accept, and the date also he will come on that day, because I was very particular on starting on that day at 12. So I was insisting, he was asking, my dress is not confirmed,
I don't know anything. I said, no, this is your dress, this is your pattern of dress. Everything he accepted because he's a person who needs to know what he does because of his experience. So ನಾನು ಏನು ಮಾಡ್ತೀನಿ, ನನ್ನ ಕ್ಯಾರೆಕ್ಟರ್ ಏನು ಅದು ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡಬೇಕಲ್ವಾ. ಆ ಟೈಮ್ ಕೂಡ ನಾನು ಕೊಟ್ಟಿಲ್ಲ. ಬಟ್ he came, believed, he did. And everything else, I'm very sure that it has given a good result for me. ಅದು ರಿಲೀಸ್ ಪ್ಲಾನ್ ಅನ್ನೋದು ಯಾವಾಗಲೂ ಪಿಕ್ಚರ್ ಫಿನಿಶ್ ಆದಮೇಲೆ ಡಿಸೈಡ್ ಮಾಡೋದು. ಸೊ ಐ ಥಿಂಕ್ ನೌ ವಿ ಆರ್ ಫಿನಿಶ್ ದ ಶೂಟಿಂಗ್ ಪಾರ್ಟ್. ಸೊ ನೆಕ್ಸ್ಟ್ ಎಡಿಟಿಂಗ್ ಆ್ಯಂಡ್ ಆಫ್ಟರ್ ದಟ್ ಡಬ್ಬಿಂಗ್, ಪೋಸ್ಟ್ ಪ್ರೊಡಕ್ಷನ್ಸ್, ಅದು 2 months ಆಗುತ್ತೆ. ವಿ ಮೈಟ್ ಪ್ಲಾನ್ ಇನ್ ನವಂಬರ್ ಇಫ್ ಎವ್ರಿಥಿಂಗ್ ಗೋಸ್ ವೆಲ್. ಓಕೆ, ನಮಗೆ ಥಿಯೇಟ್ರ್ ಬೇಕಂತ ಪ್ರಿಫರೆನ್ಸು, ವಿ ನೀಡ್ ಥಿಯೇಟರನ್ನು. ನಾವು ಥಿಯೇಟ್ರನ್ನ ಬಿಡಬಾರ್ದು ಅನ್ನೋದು ನಮ್ಮ ಆಸೆ. ನಾವೆಲ್ಲ ಥಿಯೇಟ್ರಿಂದ ಬಂದಿರೋರು, ಥಿಯೇಟ್ರಲ್ಲಿ ಜನ ನೋಡಿ ಮೆಚ್ಕೊಂಡಿರೋರು. ಓಟಿಗೆ ಹೋಗೋದು ತುಂಬ ಸುಲಭ, 1-2 ಕೋಟಿ ಜಾಸ್ತಿ ಬರ್ಬೋದು, ಇಲ್ಲ ಮಾಡ್ಕೊಂಬಿಡ್ಬೋದು. ಬಟ್ ಆ ಥಿಯೇಟ್ರ್ ಅನ್ನೋ ಒಂದು ಕಲ್ಚರ್ ಇದೆಯಲ್ಲ, ಅದನ್ನು ವಿ ಶುಡ್ ನಾಟ್ ಡಿಸ್ಟ್ರಾಯ್ ಇಟ್, ವಿ ಶುಡ್ ಟ್ರೈ ಟು ಸೇವ್ ಇಟ್, ವಿ ಶುಡ್ ಬಿ ವಿತ್ ದ ಥಿಯೇಟರ್ಸ್. ಈ ಥಿಯೇಟ್ರ್ ಜಂಪ್ ಮಾಡಿ ಹೋಗೋದು ಯಾವತ್ತೋ ಒಂದು ಅವಸರಕ್ಕೆ, ಬೇರೆ ವಿಧಿನೇ ಇಲ್ಲ ಅಂದರೆ ಯಾವತ್ತೋ ಒಂದು ಸರಿ ಓಕೆ. ಬಟ್ ಇನ್ನೇನು, ಇಟ್ ಹ್ಯಾಸ್ ಟು ಗೋ, ಕೊರೋನಾ ಹ್ಯಾಸ್ ಟು ಗೋ. ನಾವು ಕೊರೋನಾಗೆ ಎದ್ರುಕೊಂಡು OTT ಕೊಟ್ಟರೆ ಕೊರೋನಾ ವಿಲ್ ಸ್ಟೇ ಅಂದರೆ ಡೆಫಿನೆಟ್ ಆಗೋಯ್ತಲ್ಲ. ನೀವು ಕೊರೋನಾ ಓಡಿಸ್ಬೇಕು ಅಂದರೆ ಓಡಿಸ್ಬೇಕು, ಥಿಯೇಟ್ರಿಗೆ ವಾಪಸ್ ಜನ ಕರೆಸ್ಬೇಕು. ಐ ಥಿಂಕ್ ವಿ ಶುಡ್ ರಿಮೂವ್ ದ ಫಿಯರ್ ಇನ್ ದ ಪೀಪಲ್ ಆಫ್ ದಿ ಮೈಂಡ್ಸ್ ನಾವು. ಸ್ಟಾರ್ಟ್ ಗೋಯಿಂಗ್ ಅಹೆಡ್. ನೋಡಿ ಅವರೆಲ್ಲ ಮಾಸ್ಕ್ ಹಾಕೊಂಡಿಲ್ಲ, ಹೆಂಗಿದ್ದಾರೆ, ಭಯನೇ ಇಲ್ಲ ಅವ್ರಿಗೆ. ಹಂಗಿರ್ಬೇಕಾರೆ ಏನು, ಡೋಸ್ ತೊಗೊಂಡಿಲ್ಲ? ಹಾಂ, ಯಾಕೆ ಭಯನೇ ಇಲ್ಲ. ಡೋಸ್ who agreed to do the film for us, and P. Vasu sir, and then our DOP and the entire crew. Everybody has put in an effort, right from the assistant directors to his team to the art director and the wonderful cast. Navya, even she does not know Kannada, but if you see the film, you will feel that she is very, very fluent in Kannada. All the kids have grown in the last 5 years, and all of them, we are lucky to get all of them back. And as he rightly said, it was a family. The full film, I think everybody will miss at least for the next 1 week. Of course, because it is cinema, we have to get used to going to the next film. They will also get used to it. But at least for the next 1 week, they will feel that, are we not going for shooting today? Are we not meeting the whole cast, the director, everybody? And we have been lucky that even despite all the adversities of COVID, lockdowns, rains, everything, we managed to complete the shoot because of the excellent work by the entire team. And I thank all of you all. You all had been, and most of, some of you all had been there on the opening day of when we started the shoot on the 12th of July, and I am again lucky to have all of you all back today. Very happy to announce that we have completed the shoot of the film, and now we are looking forward to releasing this film in theatres first. That will be the priority, because as Ravi sir said, I am a producer basically. I am in this line for the last 40 years, and most of my films have worked well because of the theatre audience. OTT has just come now. I can release a small film which can become a super hit in a theatre, but on the OTT, suppose with the same non-star cast film, if I go to them, they may not even buy the film. But in the theatre it is not like that. The audience is prepared to come and see the film, whether it's a superstar or whether it is a new artist. As long as they are happy that their time is well spent and money is well spent, they are prepared to come to the theatre. The biggest example for that is the recent Telugu super duper hit Upena. Upena has collected 50 crore distributor share. No OTT platform would have given that kind of money for them. So I think theatre business it will take time, because basically the fear has to go from the people that you are safe. You can go to a theatre and watch a film. That maybe happen. It's a question of time. Maybe after 2 months, 3 months, or whatever it is. But definitely the theatre business is the best business. And with our population, we have such a massive population. We don't require that many people to come to the theatre. We get a good percentage of the people. This business will survive, and theatre business is going to survive. Now people are also slowly getting fed up of OTT. I mean, you can't. I cannot. I am a producer, but I have not seen a single film on the TV or on the mobile phone. I will see films,
which I have already seen in the theatre. I cannot enjoy a film on a TV or on a mobile phone. So seeing a film with 1,000 audience, seeing the film all alone at home, are two different experiences. And ಬಿಡ್ತಾಳೆ ಅಂದರೆ ಹಂಗಿಂಗಲ್ಲ ಬಿಡೋದು ಎಲ್ಲ ಸೈಲೆಂಟ್ ಆಗ್ಬಿಡ್ಬೇಕು ನಾವು ಅಷ್ಟು ಶೂಟಿಂಗ್ ಮಾತ್ರ ಶಿ ಕಮ್ಸ್ ಲೇಟ್ ಶಿಲ್ ಬಿ ಆಫ್ ದ ಟೈಮ್ ಇನ್ ದ ಕ್ಯಾರವನ್ ದಟ್ಸ್ ದ ಪ್ರಾಬ್ಲಮ್ ಬಟ್ ಒನ್ಸ್ ಶಿ ಕಮ್ಸ್ ಶಿ ಮೇಕ್ಸ್ ಎವ್ರಿಬಡಿ ಆ್ಯಕ್ಟ್ ಶಿ ಮೇಕ್ಸ್ ಎ ಡಾಟರ್ ಆ್ಯಕ್ಟ್ ಶಿ ಮೇಕ್ಸ್ ಹರ್ ಆ್ಯಕ್ಟ್ ಆ್ಯಂಡ್ ಶಿ ಗಿವ್ಸ್ ದಟ್ ವಾಟ್ ಯು ಸೇ ಒಂದು ಚರಿಷ್ಮಾ ಒಂದು ಸಂಬಡಿ ಹಸ್ ಟು ಗಿವ್ ದಿ ಪುಷ್ ಟು ದಿ ಫ್ಯಾಮಿಲಿ ಅಂತ ಹೇಳ್ತೀವಲ್ಲ ಶಿ ಪ್ಲೇಸ್ ದಟ್ ರೋಲ್ ಆ್ಯಂಡ್ ಶಿ ಇಸ್ ಎ ವೆರಿ ಗುಡ್ ಆರ್ಟಿಸ್ಟ್. Now you can tell about me also, no? Channel show mari aipochu. Channel ella show panna pogumbodhu everyone appreciate each other. Anyways, I'm so happy. Enakku konjam kuda kannada theriyadhu. So I'll speak in English. I'm surprised to see Vasu sir speaking such good Kannada. For me it's very good Kannada because since I can't speak a little Kannada also. I'm so happy to be a part of Drishyam 2, to be saying very formal, but as sir rightly said, we were actually a family. For me, as an actor, I need so much of love towards my fellow actors while acting. Like if a husband character or a lover character or a son character or a daughter character, I need to feel that kind of love inside my heart for me to perform. And I'm so happy that these three people, I'm mostly associated with them in the film. Most of the time I'm inside that house and all. So I really got it because of their cooperation also. And of course in Malayalam, I have acted a few number of films, so not in other languages. For me, this is one of my favorite shooting film. Like, you know, while shooting, this is, as sir said, I'm very much attached to everyone in the location. And for me, I never felt that I am coming from another language because I talk to everyone in Malayalam. Nobody restricted it. In the beginning, 2-3 days, sir told me, speak in English, speak in Tamil, speak in Kannada and all. But after that, he started understanding my Malayalam, including Sitaram sir. I'm happy because Sitaram sir worked in a lot of Malayalam films, so he can understand my Malayalam. So Ammai Akkada, Ammai Ikkada, and then he will say all Malayalam, korchu, right, and all he will say, he will talk to me. And Vasu sir is a Malayali, so I can talk to him in Malayalam. And producers are Malayalis, and sir knows Tamil very well. And I don't know these people, these Unnati and Aruhi, they can't speak Malayalam, but I talk to them in Malayalam and they understand Malayalam. I'm surprised about that and the kind of love we had in the location. Even I should really thank my director because the film is a serious film. It's a very emotional film. But in the beginning, in the first half and all, between the husband and wife, there is a kind of chemistry with a lot of comedy, right? It's more humorous, and he gave the permission. Sir gave the permission. Whenever I tried to, since he can understand Malayalam, whenever I say a dialogue in Malayalam, which is a counter to whatever sir is saying, he accepted it. He said, yeah, it's good. It's giving a good thing because he can understand Malayalam. He accepted it, and also. They could give that proper Kannada thing for that counter which I am saying. So without a director with such a free mind, we cannot perform so openly. And about the actor Ravichandran sir, I have never seen his other movies, but for me, the actor is like who is standing in front of me. He always gives such a good vibe and such a good positivity. I don't know how much difficult it was for him to reciprocate to whatever I was doing because since my language is another, I'm coming from Malayalam, I must be pronouncing the words in a wrong way, but he was always supportive. So I think I could do well. And of course, the producers are from our side, so they were all, naturally we were having a good rapport. And sir is
one hero which I have, Ravichandran sir is one hero which I have seen who is so much affectionate and passionate and compassionate towards everyone in the location, not only to one person or. ಎಲ್ಲ ಕೈಗೆ ತಟ್ರಿ ಸುಮ್ಮನೆ ಆಗೋದು ಇಲ್ಲ ಹೇಳಿದ್ರೆ ಹೇಳ್ತೇನೆ. So I. ಸುಮ್ಮನೆ ಸೀರಿಯಸ್ ಆಗ್ಬಿಟ್ರು, ವೆರಿ ಸೀರಿಯಸ್. ಹೇಳು ನಾಕೊಂದು. Had it been in Malayalam, I would have told very nicely. I picture serious. ಎಷ್ಟು ಮಾತಾಡ್ತೀವಿ ರವಿ ಸರ್ ಸಿನಿಮಾ ನೋಡಿದ್ದೀರಾ ರವಿ ಸರ್? Sir, ನಾ ಒಂದು ಸಿನಿಮಾ ನೋಡಿಲ್ಲ, ಹಾಡು ನೋಡಿದ್ದೆ. but part I have seen. The songs I have seen. The plus point of. Actually. Plus point of. ನಮ್ದು ನೋಡೋದೆಲ್ಲ ಮಿಡ್ ನೈಟ್ ಮಸಾಲ ಆಡ್ತೀವಿ. The plus point of the songs were like, I love this song called Yamma Yamma. ಅಲ್ಲ ನಾನು ಹುಟ್ಟಿದ್ದೆ ರಾತ್ರಿ 11:30 ಮಿಡ್ ನೈಟ್ ಮಸಾಲ ಬರೋದ್ರಲ್ಲಿ ತಪ್ಪೇನಿದೆ. So I love that song and I have used that song lyric in the film. While a scene I have used it because in the movie ಬೇರೊಬ್ಬರದು ಫುಲ್ ಫಿಲ್ಮ್ ನೋಡಬೇಕು, ನಂದು ಒಂದು ಹಾಡು ನೋಡಿದ್ರೆ ಸಾಕು. And that song I have seen, Navile Navile, I love that song, the kind of picturization he had made for that song. And he is one director who has made the actresses look so beautiful. That from the songs which I have seen. ಎಲ್ಲ ಮಕ್ಕಳು ಹೇಳುತ್ತೆ ಅದಕ್ಕೆ. The one song which I have seen, the Soundarya ma'am. I Bangaru, really loved that song also. Yeah, the shots also I really loved. And sir, I'm so happy and I feel, not for a formality, I really feel blessed to work with Ravichandran sir and Vasu sir. I don't know about this part because since I have not seen his films, but it must be entertaining for the audience. That's why they have accepted all the films. But I'll tell you one thing from what I have heard from his what I have heard from him is that he says women is the best creature which has been made by God. So the most beautiful creature. So this kind of a statement can be made only by a good human being. So I don't know about the glamour about the. I also tell him that every song has a Miley that peacock feather and all. But he is a very good human being. You have done that Rangoli, with the peacock after going for Onam. For my Onam celebration, I have updated it in my Insta. If you can watch, I have made a Rangoli with a peacock, but. Not that intention. Not with that intention. But sir was telling, this is the hangover of Mr. Ravichandran, which you made a Rangoli, not a Rangoli, flower, pookalam dise attapu for our Onam. There is a difference, there is a thin line between sensuality and sexuality. If you're talking about sensuality, I'm all there. Yeah. That's it. ಆ್ಯಕ್ಟ್ ಮಾಡೋರು ವೆನ್ ಪೀಪಲ್ ವಾಂಟ್ ಟು ಆ್ಯಕ್ಟ್ ಆನ್ ಸ್ಕ್ರೀನ್ ದೇ ನೋ ವಾಂಟ್ ಟು ಡೂ ಇಟ್, ಹೌ ಮಚ್ ಇಟ್ ನೀಡ್ಸ್ ಆನ್ ಸ್ಕ್ರೀನ್, ಅದೆಷ್ಟು ಬೇಕು ಎಷ್ಟು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಅದು ಬಿಕಮ್ಸ್ ಹೌ ದಿ ಡೈರೆಕ್ಟರ್ ಗೋಯಿಂಗ್ ಹ್ಯಾಂಡಲ್ ದ ಹೋಲ್ ಥಿಂಗ್ ಅನ್ನೋದಷ್ಟೇ. ಅವ್ರಿಗೆ ನೀನು ಅವಳು ದೊಡ್ಡ ಮಗಳು ಕಥೆಯಲ್ಲಿ ಯಾವಾಗ ಹಿಂಗಂತ The first day, Fitz acting. Once he performed that Fitz, since then he always did the good morning. 1 month. ಎಲ್ಲರೂ 1 month training ಅವಳಿಗೆ. Good morning. Yeah, even if it's a happy scene, we'll say happy scene. So 6 years ಹಿಂದೆ ಇದ್ದಿದ್ದ ಅಟ್ಮಾಸ್ಫಿಯರೇ ಸೇಮ್ ಕ್ಯಾರಿ ಆಗಿದೆ, ವಿಚ್ ಐ ಡೆಂಟ್ ಎಕ್ಸ್ಪೆಕ್ಟ್. ಅಂದರೆ ನಾನೇನೋ ಬೇರೆ ಥರ ಅಂದರೆ ಇವಾಗ ವಾಸು ಸರ್ಗೆ ಕ್ಯಾರೆಕ್ಟರ್ ಅಂತಂದರೆ ಹಿಂಗೆ ಪರ್ಟಿಕ್ಯುಲರ್ ಆಗಿರಬೇಕು ಅಂತ ಇರುತ್ತೆ. ಸೊ ಅದನ್ನು ಶೆರಿಟನ್ನಲ್ಲೇ ಅಂದರೆ ನಾನು ಮೀಟ್ ಮಾಡಿದಾಗಲೇ ಅವ್ರು ನನಗೆ ಹೇಳಿ ಕಳಿಸಿದ್ರು, ಅಂದರೆ ಯು ಹ್ಯಾವ್ ಟು ಬಿ ವೆರಿ ಸೀರಿಯಸ್ ಬಿಕಾಸ್ ಇಟ್ಸ್ ಈಕ್ವಲಿ ಇಂಪಾರ್ಟೆಂಟ್ ಆ್ಯಸ್ ದ ಹೀರೋಯಿನ್ಸ್ ರೋಲ್ ಅನ್ನೋ ಥರ. ಸೊ ನಾನು ಒಂದು ಮೈಂಡ್ ಸೆಟ್ಟಲ್ಲಿ ಬಂದಿದ್ದೆ, ಒಂದು ಕಂಪೋಸರಲ್ಲಿ. ಬಟ್ ಇಲ್ಲಿ ಬಂದಮೇಲೆ ಇವರೆಲ್ಲ ಎಷ್ಟು ಸ್ಪಾಯಿಲ್ ಮಾಡಿಬಿಟ್ರು ನನ್ನನ್ನು ಅಂದರೆ ನನಗೆ ಹುಷಾರು ಸ್ಪಾಯಿಲ್ ಮಾಡಿಬಿಟ್ರು ಇವ್ರು ಅದೊಂದೇ ಹಾಕ್ಬಿಡ್ತಾರೆ ರವಿಚಂದ್ರನ್ ಸ್ಪಾಯಿಲ್ ಮಾಡಿಬಿಟ್ಟು ಎಷ್ಟು ಪ್ಯಾಪರ್ ಮಾಡಿ ನೀನು ಒಳ್ಳೆ ಕೆಲಸ ನೀನು ಹಾಕಿದ್ರು ನಂಬಲ್ಲ, ಅದು ಬೇರೆ ಯೋಚನೆ. ನನ್ನ ಬಗ್ಗೆ ಬೇರೆ ಯಾರಾದ್ರೂ ನಂಬಿಡ್ತಾರೆ ಸ್ಮೈಲ್ ಮಾಡ್ಬಿಟ್ರು, ಸ್ಮೈಲ್ ಹೆಡ್ಲೈನ್ ಅದೇ, ಆಮೇಲೆ ಒಳಗೋದ್ಮೇಲೆ ಗೊತ್ತಾಗುತ್ತೆ ಏನು ಸ್ಮೈಲ್ ಮಾಡ್ಬಿಟ್ಟು. ಸೊ
ಎಷ್ಟು ಪ್ಯಾಂಪರ್ ಮಾಡಿ ಎಲ್ಲರೂ ಅಂದರೆ ಎಷ್ಟು ನಮ್ಮನ್ನ ಇದು ಮಾಡಿ ಈಸ್ ಔಟ್ ಮಾಡಿಸ್ಯಾರ ಅಂತಂದರೆ ಅಲ್ಲಿ ನಾನು ಒಂದು ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ದು ಇಲ್ಲಿ ಬಂದು ಎಲ್ಲ ಚೇಂಜ್ ಮಾಡಿಬಿಟ್ರು. ಅಂದರೆ ನಗಿಸ್ದೇ ಬಿಡಲ್ಲ. ಸರ್ರಿಗೆ ನಾನು ತುಂಬ ಸೀರಿಯಸ್ ಆಗಿರಬೇಕು ಅಂದರೆ ಆನ್ ಕ್ಯಾಮರಾ ಆಯಿತಾ, ನಾನು ಅದನ್ನೇ ಕಂಟಿನ್ಯೂ ಮಾಡ್ತೀನಿ ಅಂತಂದರೆ ಇವ್ರು ಬಿಡಲ್ಲ. ಸೊ ನನಗೆ ಇವರಿಬ್ಬರು ಇಲ್ಲದೆ ಇರೋ ಜಾಗದಲ್ಲೂ ಕುತ್ಕೊಂಡ್ಬಿಡ್ತಿದ್ದೆ ನಾನು. ಅಲ್ಲಿ ಕರ್ಸೋರು ಬಾಯ್ಲಿ ಕಾಲು ಇಳಿಬೇಕು ಅಂದರೆ ನಾನೊಬ್ಳು ಸಿಗ್ತಿದ್ದೆ ಯಾವಾಗ ಇಬ್ಬರಿಗೂ ಕೈಗೆ ಸಿಗ್ತಿರ್ಲಿಲ್ಲ ಅಂದ್ರೆ ಇನ್ನೇನು ಸ್ಮೈಲ್ ಮಾಡೋದು ನಾವು ಹಾಗೆ. ಸೊ ಮತ್ತು ವಾಸು ಸರ್ ಆಗಲಿ, ವಾಸು ಸರು ಆನ್ ಕ್ಯಾಮರಾ ನಾನು ಅಂದರೆ ಶಾರ್ಟಿಗೆ ಮುಂಚೆ ನಾನು ಏನೇ ಪ್ರಿಪೇರ್ ಮಾಡ್ಕೊಂಡು ಹೋದ್ರು ಅದನ್ನು ಇಂಪ್ರೂವೈಸ್ ಮಾಡಿಸೋ ರೀತಿ ಹೆಂಗಿರುತ್ತೆ ಅಂದರೆ ಒಂದು ಟೀಚರ್ ಒಂದು ಸ್ಟೂಡೆಂಟ್ನ ಹೆಂಗೆ ತಿದ್ದುತ್ತಾರೆ ಸ್ಟ್ರಿಕ್ಟಾಗಿ ಹಂಗಿರುತ್ತೆ. ಸೊ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಅ ರ್ಯಾಪು. ಅಂದರೆ ತುಂಬ ಸ್ಟ್ರಿಕ್ಟ್ ಅಂದರೆ ಒಂದು ಫಾದರ್ ಮತ್ತು ಸ್ಟ್ರಿಕ್ಟ್ ಡಾಟರ್ ಹೆಂಗಿರುತ್ತೆ ಅದು ಇರುತ್ತೆ, ಮತ್ತು ಸ್ಟ್ರಿಕ್ಟ್ ಟೀಚರ್ ಆ್ಯಂಡ್ ಡಾಟರ್ ಸ್ಟ್ರಿಕ್ಟ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಹೆಂಗಿರುತ್ತೆ ಹಂಗೂ ಇರುತ್ತೆ. ಸೊ ಅದು ಸಿಚುವೇಶನ್ಗೆ ತಕ್ಕನಂಗೆ ಚೇಂಜ್ ಆಗ್ತಿರುತ್ತೆ. ಸೊ ದಟ್ ವೇ ಈಸ್ ವೆರಿ ಸಪೋರ್ಟಿವ್. ನೆಕ್ಸ್ಟ್ ಫಿಲಮಲ್ಲಿ ನೀನು ಹಿಂಗೆ ಮಾಡಬಾರ್ದು ಅಂತ ನೆಕ್ಸ್ಟ್ ಫಿಲಮ್ದು ಸೇರಿ ಇವಾಗಲೇ ಹೇಳ್ಕೊಟ್ಬಿಟ್ರು ನನಗೆ. ಸೊ ಆ ಥರ ವಾಸು ಸರು ಆ್ಯಂಡ್ ಹಿಟ್ಲರ್ ನೈಸ್ ಹಿಟ್ಲರ್. ಹಾಗೆ ರವಿ ಸರು ಅಷ್ಟೇ. ಅಂದರೆ ಆಫ್ ಕ್ಯಾಮರಾ ನನಗೆ ನೆಕ್ಸ್ಟ್ ಮುಂದೆ ನನ್ನ ಕರಿಯರ್ಗೆ ನನಗೆ ಹೆಂಗೆಲ್ಲ ನಾನು ಇರಬೇಕು, ನಡ್ಕೋಬೇಕು, ಹೆಂಗೆ ಗ್ರೂಮ್ ಆಗಬೇಕು ಇದೆಲ್ಲ ನನಗೆ ಕೂಡಿಸ್ಕೊಂಡು ಹೇಳ್ಕೊಟ್ಯಾರೆ. ಅಂದರೆ ಇಷ್ಟು ದೊಡ್ಡ ಸ್ಟಾರ್ ಆಗಿ ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಡೂ ದಿಸ್. ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಎವ್ರಿಬಡಿ ವಾಂಟ್ಸ್ ಟು ಬಿ ಸೆಲ್ಫಿಶ್. ಅಂದರೆ ಅವ್ರು ಗ್ರೋ ಆಗೋದು, ಅವ್ರು ಕಾಣಿಸ್ಕೊಳ್ಳೋದು ನೋಡ್ತಾರೆ. ಸರು ಅವ್ರದನ್ನು ಅಂದರೆ ಮರ್ತು ಬಿಡ್ತಾರೆ, ಬೇರೆಯವ್ರದ್ದೆಲ್ಲರ ಬಗ್ಗೆ ಕೇರ್ ಮಾಡ್ಕೊಂಡು ಕೊಡ್ತಾರೆ. ಸೊ ದಟ್ ಈಸ್ ಹಿಸ್ ಸ್ಪೆಷಾಲಿಟಿ. ಅಂದರೆ ನಾನು ಈ ಸೈಡ್ ಆಫ್ ರವಿಚಂದ್ರನ್ ಸರ್ ಬಗ್ಗೆ ನಾನು ಕೇಳೇ ಇರಲಿಲ್ಲ. ಆ್ಯಂಡ್ ಫಸ್ಟ್ ಫಿಲಮಲ್ಲೂ ನಾನು ಇದನ್ನು ನೋಡಿರಲಿಲ್ಲ ಅಷ್ಟೊಂದು, ಅಂದರೆ ಹೊಸಬ್ಳಾಗಿದೆ. ಸೊ ನನಗೆ ಆದ ನರ್ವಸ್ನೆಸ್ ನನಗಿತ್ತು. ಬಟ್ ಈ ಫಿಲ್ಮಲ್ಲಂತೂ ಇವ್ರನ್ನೆಲ್ಲ ನೋಡ್ತಿದ್ರೆ ನನ್ನ ಫ್ಯಾಮಿಲಿನೇ ಜೊತೆಗಿದ್ದಾರೇನೋ ಅನ್ನೋ ಥರ ಫೀಲಿಂಗ್ ಬರ್ತಾ ಇದೆ ನನಗೆ. ಆ್ಯಂಡ್ ನವ್ಯಾ ಚೇಚಿ ನನಗೆ ಫಸ್ಟ್ ವರ್ಷನಲ್ಲೂ ಒಂದೇ ಥರ ಇದ್ದರು, ಈ ವರ್ಷನಲ್ಲೂ ಒಂದೇ ಥರ. ಶಿ ಟ್ರೀಟ್ಸ್ ಮೀ ಲೈಕ್ ಹರ್ ಓನ್ ಸಿಸ್ಟರ್. ಸೊ ದಟ್ ವೇ ಅಂದರೆ ಅವ್ರು ಆ್ಯಕ್ಟಿಂಗಲ್ಲೂ ಹೇಳ್ಕೊಟ್ರು, ನನಗೆ ಲೈಫ್ ಲೆಸನ್ಸು ಹೇಳ್ಕೊಟ್ಟಿದ್ದಾರೆ, ಹೆಂಗೆ ಬಿಹೇವ್ ಮಾಡಬೇಕು, ಹೆಂಗೆ ಮಾತಾಡಬೇಕು, ಎವ್ರಿಥಿಂಗ್ ಶಿ ಸ್ಟಾರ್ಟ್. ಲವ್ ಲೆಸನ್ಗೆ ಜಾಗನೇ ಓನ್ಲಿ ಲೈಫ್ ಲೆಸನ್ ಓನ್ಲಿ ದೇ ಕ್ಯಾನ್ ಟೀಚ್ ಇನ್ ದಿಸ್ ಫಿಲ್ಮ್. ನೋ ಲವ್ ಲೆಸನ್ಸ್. ಇನ್ನೂ ಮಾತಾಡಬೇಕು. ಯು ವಾಂಟ್ ಓಕೆ. ನೋ, ಐ ಹ್ಯಾವ್ ಟು ಥ್ಯಾಂಕ್ ದ ಪ್ರೊಡ್ಯೂಸರ್ಸ್ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ. ನಾನು ಈ ಫಿಲಮ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಅಂದರೆ ಸೆಕೆಂಡ್ ವರ್ಷನ ನಾನು ಮಾಡೋದಕ್ಕೆ ರೀಸನ್ ಏನಂದರೆ ನನಗೆ ಪ್ರೊಡ್ಯೂಸರ್ಸ್ ನನಗೆ ಫಸ್ಟ್ ವರ್ಷನಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟಿರೋದೇ ಇಟ್ಸ್ ಅ ಬಿಗ್ ಥಿಂಗ್ ಫಾರ್ ಮೀ. ಅಂದರೆ ನನ್ನ ಇವತ್ತು ಯಾರಾದರೂ ಗುರುತಿಸ್ತಾರೆ ಅಂತಂದರೆ ಇಂಡಸ್ಟ್ರಿನಲ್ಲಿ ಇಟ್ಸ್ ಓನ್ಲಿ ಆಸ್ ದೃಶ್ಯ ಸಿಂಧು, ದೃಶ್ಯ ಆರೋಹಿ ಅಂತ. ರವಿಚಂದ್ರನ್ ಸರ್ ಮಗಳು ಅಂತ ತುಂಬ ಜನ ಕನ್ಫ್ಯೂಸ್ ಕೂಡ ಆಗ್ತಾರೆ. ಸೊ ಹಾಗಾಗಿ ನಾನು ತುಂಬ ಥ್ಯಾಂಕ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ಸ್ ಮುಖೇಶ್ ಮೆಹ್ತಾ ಸರ್ ಆ್ಯಂಡ್ ಸಾರಥಿ ಸರ್ನ. ಆ್ಯಂಡ್ ಕ್ಯಾಮ್ರಾಮನ್ ಸರ್ ಸೀತಾರಾಮ್ ಸರ್ನು ನಾನು ತುಂಬ ಥ್ಯಾಂಕ್ ಮಾಡ್ತೀನಿ. ಬಿಕಾಸ್ ಈ ಸತಿ ತುಂಬ ಈಸ್ ಔಟ್ ಆಗಿ ನಾನು ಆ್ಯಕ್ಟ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡ್ಯಾರೆ ನನಗೆ ಸೀತಾರಾಮ್ ಸರ್. ಫೇಡ್ ಔಟ್ ಆಗೋಯ್ತು ಎಂಡ್ ಮತ್ತೆ ಉನ್ನತಿ ಅಂದ್ರೆ ನಂಗೆ ಉನ್ನತಿ ಆನ್ ಸ್ಕ್ರೀನ್ ಮಾತ್ರ ತಂಗಿ ಅಲ್ಲ, ಹಿಂದೆನೂ ಕಾಲು ಎಳ್ಕೊತಾ ಇರ್ತೀವಿ ಒಬ್ರಿಗೊಬ್ರು. ಸೊ ನನಗೆ ನನ್ನ ತಂಗಿ ಜೊತೆಗಿದ್ದಂಗೆ ಅನ್ಸುತ್ತೆ ನಂಗೆ ಉನ್ನತಿ. ಸೆಟ್ಟಲ್ಲೆಲ್ಲ ಇರುವಾಗ ದ ಎನ್ವಿರಾನ್ಮೆಂಟ್ ವಾಸ್ ರಿಯಲಿ ವೆರಿ ಗುಡ್. ರವಿ ಸರ್ ಆಗಲಿ, ನವ್ಯ ಮ್ಯಾಮ್ ಆಗಲಿ, ಆ್ಯಂಡ್ ಆಲ್ಸೋ ವಾಸು ಸರ್ and the associate directors also, they were very supportive, like always pampered, like the most pampered on set. Daily it used to be like Ravi sir used to get me to eat like muffins and donuts every day, and not only that, they used to teach me everything. Very supportive agidru. And like after every shot, or when every shot was going to take, Ravi sir and Vasu sir, they used to teach me what it is really. And I used to not know, like I had a very big gap in first movie madadmele I just did Airavata, and the next movie was only Drisha 2. I took a very long gap in between because I had to study and so a gap allidaga before coming to this movie I had that nervousness where ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತಾ, ವಿಲ್ ಐ ಗೆಟ್ ದ ಸೇಮ್ ಎಮೋಷನ್ಸ್ ಬ್ಯಾಕ್, ವಿಲ್ ಐ ಬಿ ಏಬಲ್ ಟು ಡೂ ಇಟ್ ಎವ್ರಿಥಿಂಗ್. ಐ ಯೂಸ್ ಟು ಟಾಕ್ ಟು ಮೈ ಪೇರೆಂಟ್ಸ್ ಆಲ್ಸೋ, ನಂಗೆ ಆಗುತ್ತಾ, ಐ ಡೋಂಟ್ ನೋ, ಐ ನೀಡ್ ಟು ಗೋ ದೇರ್ ಅಂತ. The first day when I came into the set, I was still nervous. I was not doing my best, but Vasu sir was like, do it, you can do it ಅಂತ ಹೇಳ್ಬಿಟ್ಟು he used to teach me everything, every bits, every emotions, every actions what I used to do, everything he used to teach, and I used to catch it soon and I used to do it. So like all thanks goes to Vasu sir and Ravi sir mainly.
And behind the scenes, in the sense, associate directors mainly, they used to help me in different ways, like dialogues practice madadagli, because after 7 years it was all new again for me. Even though I have done 2 movies before, they used to teach me in a different way, like ene movements madangidru, they used to help me. Camera behind nitkondu do that, do this anta helkodta idru. And yeah, there is a different kind of feeling only between like all of us. After a few days back and all, I used to miss everyone. Like sets illa nanu, and there is a different kind of bond which we share with each other. I used to miss it a lot, and I thank my producers and Vasu sir for selecting me for the Drishyam. There was no auditions only done for me. I was just taken like that only. But I don't know what they saw in me. I came into Your this eyes. movie. Your eyes. Yeah, but I did well. That's what they say. Vasu sir, you came and told me you're doing well. You're doing everything well. Do it, keep it. Anta ankondu. Yeah, it happened like that only. ಅದ್ಭುತವಾದ ಕುಟುಂಬದ ಮೆಂಬರ್ ಆಗಿ ನಾನು ಕಾಣಿಸ್ಕೊಳ್ತೀನಿ ಸಿನಿಮಾದಲ್ಲಿ ಅನ್ನೋದು ಒಂದು ಹೆಮ್ಮೆಯ ಸಂಗತಿ. ಮಾರ್ಚಲ್ಲೇ ಮುತ್ತು ನಾನು ಕಾಲ್ ಮಾಡಿ ಡೇಟ್ ಹೇಳಿದಾಗ ನಾನು ಕಾಯ್ತಾನೆ ಇದ್ದೆ, ಸರ್ ಇಲ್ಲ ನನಗೆ ಕೊರೋನಾ ಬಂತು, ಯಾವಾಗ ಅಂತ ಫಾಲೋ ಅಪ್ ಮಾಡ್ತಿದ್ದೆ. ಎರಡು ಕಾರಣಕ್ಕೆ ಈ ಸಿನಿಮಾ ಸ್ಪೆಷಲ್ ಆಗುತ್ತೆ. ಸಾರ್ ಉಗುಳ್ತಾರೆ ಅಂತಾರೆ, ಬಟ್ ಸಾರ್ ಎಷ್ಟೇ ಕ್ಲೋಸ್ ಆಗಿ ಮಾತಾಡಿದ್ರು ಅವ್ರ ರವಿ ಸರ್ ಜೊತೆ ನಿಂತ್ಕೊಂಡಾಗ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಒಂದು ಭಯ, ಒಂದು ವೈಬ್ರೇಷನ್ ಬಂದೇ ಬರುತ್ತೆ. ಅದು ಯಾರೇ ಆಕ್ಟ್ ಮಾಡಿದ್ರು ಅವ್ರ ಬಿಗಿನಿಂಗಲ್ಲಿ ಇದ್ದೇ ಇರುತ್ತೆ. ತುಂಬ ಲೆಂತ್ ಹೋದರೆ ಪರವಾಗಿಲ್ಲ. ಅದಲ್ಲದೆ ಸರ್ದು 63ನೇ ಸಿನಿಮಾ ಅನ್ಕೋತೀನಿ ಇದು. ಅವ್ರದ್ದು ಗುರಿ ಕಥಾನಾಯಕ ಸಿನಿಮಾ ನೋಡ್ಕೊಂಡು ಬೆಳೆದು ಬಂದವರು. ಅವರು ಸಿನಿಮಾದಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನನಗೆ ಈ ಸಿನಿಮಾ ಅದೊಂದು ಕಾರಣಕ್ಕೆ ಮಾತ್ರ ತುಂಬ ಹೆಮ್ಮೆ ಅನಿಸುತ್ತೆ. ಅವರ ಮೊದಲನೇ ದಿನ ಹೋಗ್ತೀನಿ ಮಾಸ್ಕ್ ಹಾಕೊಂಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ, ಕಣ್ಣು ಮಾತ್ರ ಕಾಣ್ತಾ ಇದೆ, ಅದರಲ್ಲಿ ನಗು ಕಾಣ್ತಾ ಇದೆಯಾ, ಕೋಪ ಕಾಣ್ತಿದ್ಯಾ, ಏನೂ ಗೊತ್ತಾಗ್ತಿಲ್ಲ. ನಾನು ಎದುರ್ಕೊಂಡಿದ್ದಂಥದ್ದು ಫಸ್ಟ್ ಡೇ ನಾನು ಸ್ವಲ್ಪ ನರ್ವಸ್ ಆದೆ. ನಾನು ಏನಪ್ಪ ಹಿಂಗೆ ನರ್ವಸ್ ಆಗ್ತಾ ಇದ್ದೀನಿ ಅಂದರೆ ಅವರ ಸಾಧನೆ ಅದು ಹಾಗಿದೆ. ಎಲ್ಲ ಸೂಪರ್ ಸ್ಟಾರ್ಗಳು ಜೊತೆ ಕೆಲಸ ಮಾಡಿ ಅವ್ರ ಜೊತೆ ನಾನು ಮಾಡ್ತಿದ್ದೆ, ನಾನು ಒಳಗಡೆ ನಾನು ಅಂತಃಕರಣ ಹೇಳ್ತಾ ಇರುತ್ತಲ್ಲ ಆಗ. ಸೊ ಆ ಥರದ್ದು ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸು ಸಿನಿಮಾದಲ್ಲಿ ಆಯಿತು. ಸೀತಾರಾಮ್ ಸರ್ ನಿನ್ನೆ ಒನ್ ಟೇಕ್ ಆರ್ಟಿಸ್ಟ್ ಅಂತ ಹೋಗ್ತಾ ಇದ್ರು, ಥ್ಯಾಂಕ್ ಯು ಸರ್. ಸೊ ಈ ಥರದೊಂದು ಪುಟ್ಟ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಮುಂದುವರಿಯುತ್ತೆ ಅಂತ ಅನ್ಕೋತೀನಿ. ಕ್ಯಾರೆಕ್ಟರ್ ಹೇಳ್ಬೇಡ ಅಂತ ಹೇಳ್ಬಿಟ್ಟಲ್ಲ. ಆಮೇಲೆ ರವಿ ಸರ್ದು ಆಮೇಲೆ ನಾನು ಮಾತಾಡ್ತಾ ಅಂದ್ಕೊಂಡೆ, ರವಿ ಸರ್ ಯಾವ ಫ್ಯಾಮಿಲಿ ಸಿನಿಮಾ ಮಾಡಿದ್ರು ಅದು ಸೂಪರ್ ಹಿಟ್. ಹಾಗಾಗಿ ಬರೀ ಮಿಡ್ ಮಸಾಲಾ ಸ್ಟಾರ್ ಕ್ರೇಜಿ ಸ್ಟಾರ್ ಅಲ್ಲ, ಅವ್ರು ಫ್ಯಾಮಿಲಿ ಸ್ಟಾರ್ ಅಂತ ಹೇಳ್ಬೋದು. ಬಹುಶಃ ದೃಶ್ಯ 3 ಬರುತ್ತೆ ಸರ್. 3, 4, 5, 6 ಎಷ್ಟು ಬೇಕಾದ್ರೆ ಬರೋದಕ್ಕೆ ಸಾಧ್ಯತೆ ಇರೋದು ಇದೊಂದೇ ಸಬ್ಜೆಕ್ಟ್ಗೆ. ಅದು ನನಗಂತೂ ಇದೊಂದು ಕುಟುಂಬನೇ ಇದು, ಇದೊಂದು ಕುಟುಂಬ. ನನ್ನ ಫ್ಯಾಮಿಲಿ ನಾನು ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಈಕ್ವಲ್ ಈ ಫ್ಯಾಮಿಲಿ. ಇದ್ರಲ್ಲಿ 1% ಕೂಡ ಕಡಿಮೆ ಇಲ್ಲ. ನನ್ನ ಮಕ್ಕಳನ್ನ ಅಲ್ಲಿ ಇವಾಗಂತೂ ನಾನು ಐ ವೆರಿ ತರೋ ಫ್ಯಾಮಿಲಿ ಮನೆ. ಕೊರೋನಾ ಅಂತೂ ಜೊತೆಲಿ ಇದ್ವಲ್ಲ ನಾವು. ಸೊ ಅಲ್ಲಿಂದ ಇದು ಬಂದಾಗ ಇನ್ನೊಂದು ಫ್ಯಾಮಿಲಿ ಜೊತೆ ಇದ್ದೀನಿ ಅಂತಲೇ ಅನಿಸುತ್ತೆ ನನಗೆ. ಐ ಡೋಂಟ್ ಫೀಲ್ ದಿ ಡಿಫ್ರೆನ್ಸ್. ಇಲ್ಲ ಇವ್ರು 1% ಕಡಿಮೆ ಅಲ್ಲಿ ಜಾಸ್ತಿ ಆಗಲ್ಲ, ಇಲ್ವಲ್ಲ. ಇವರಿಬ್ಬರು ನನ್ನ ಮಕ್ಕಳ ಥರನೇ, ನನ್ನ ಹೆಂಡತಿ ಥರನೇ ಹಿಂಗೆ ಇದೀವಿ ಎಲ್ಲ. ಆ್ಯಂಡ್ ಇಟ್ ವಿತ್ ದ ಟೀಮ್ ಆಲ್ಸೋ. ಬರೀ 4 ಜನ ಅಲ್ಲ, ಇದು ಹೋಲ್ ಟೀಮ್. ನಮಗೆ ಬೆಳಗ್ಗೆ ಶೂಟಿಂಗ್ ಬರಬೇಕಾದ್ರೆ ಒಂದು ಅಟ್ಮಾಸ್ಫಿಯರ್ ಹೊಸ್ತಿದ್ವಲ್ಲ, ಅದೇನೋ ಗೊತ್ತಿಲ್ಲ. ಎಲ್ಲ ಸಿನಿಮಾ ಹಿಂಗೆ ಆಗೋದಿಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಸಿನಿಮಾ ಶುರು ಆಗುತ್ತಲ್ಲ, ಶುರುವಾಗಿ ಅದು ಹೋಗೋ ಪ್ರೋಸೆಸ್ಸಲ್ಲಿ ಒಂದು ಸಿನಿಮಾ ಗುಣ ಗೊತ್ತಾಗುತ್ತೆ, ಕ್ಯಾರೆಕ್ಟರೈಸೇಷನ್ ಗೊತ್ತಾಗುತ್ತೆ. ಅಂದರೆ ಈ ಕೂರ್ಗೆ ಹೋಗ್ಬೇಕಾದ್ರೆ ಶುಡ್ ವಿ ಗೋ, ಶುಡ್ ವಿ ನಾಟ್ ಗೋ, ಈಸ್ ಇಟ್ ರೈನಿಂಗ್ ಹೆವಿಲಿ, ಲಾಕ್ಡೌನು ಯಾವಾಗ ಮುಗಿಸ್ತಾರೆ ಗೊತ್ತಿಲ್ಲ, ಸ್ಯಾಟರ್ಡೆ ಸಂಡೇ ಲಾಕ್ಡೌನು, ನೈಟ್ ಕರ್ಫ್ಯೂ, ಏನೇನೋ ದೇರ್ ಸೋ ಮಚ್ ಆಫ್ ಹರ್ಡಲ್ಸ್ ಬ್ರೈನಲ್ಲಿ. ಬಟ್ ವಿ ಜಸ್ಟ್ ಡಿಸೈಡೆಡ್ ವಿಲ್ ಗೋ, ವಿಲ್ ಸ್ಟಾರ್ಟ್ ಶೂಟಿಂಗ್, ವಾಟ್ ಎವರ್ ಇಟ್ ಇಸ್ ವಿಲ್ ಡೂ ಇಟ್. Not even a single day rain stopped us from shooting. So the nature has helped us. God's blessings is there on us. So it has happened very smoothly. We never thought we'll finish by today and call all of us of the. There were chances of pulling on forward. And my dates were free dates. This is the only film I give. You call me anytime. I don't give them like 10 days here, 5 days there. Ingilla. July 12th we started. Till the finish I am there with the film. So that is, they can call me anytime. Suddenly they can come tomorrow morning, we go. 6 o'clock ಹೋಗ್ಬೇಕು ಅನ್ನೋದು ರೂಲ್ಸ್ ಇದೆ ನಂದು. ಹೋಗಲ್ಲ, ಅದು ಪಿ ವಾಸಿಗೆ ನಾನು ಕೊಡೋ ಕ್ರೆಡಿಟ್. ಐ ಡೋಂಟ್ ಸೇ ಐ ಹ್ಯಾವ್ ಟು ಗೋ, ಬಿಕಾಸ್ ಐ ಜಸ್ಟ್ ವಾಂಟ್ ಟು ಬಿ ದೇರ್ ಈವನ್ ಇಫ್ ಮೈ ಶೂಟಿಂಗ್ ಇಸ್ ಫಿನಿಶ್ಡ್. ಸಿ ಹೌ ಮೈ ಚಿಲ್ಡ್ರನ್ ಆರ್ ದೇರ್, ಹೌ ದೇ ಆರ್ ದೇರ್. ಸೊ ವಿ ಗಿವ್ ದಟ್ ಫೀಲ್ ಕೊಟ್ಕೊಂಡಿದ್ದೀವಿ ಎಲ್ಲರೂ. ಅಂದರೆ ಅಪ್ಪ ಪಕ್ಕದಲ್ಲಿದ್ದಾರೆ ಅಂತ ಅನ್ನಿಸ್ಬೇಕು ಇವಳಿಗೆ. ನನ್ನ ಸ್ವಂತ ಈ ಮಕ್ಕಳು ಇವಳು ಚಿಕ್ಕ ಹುಡುಗಿ ಬಂದಾಗ ಬೆಳಗ್ಗೆ ಐ ಜಸ್ಟ್ ವಾಂಟೆಡ್ ಟು ಗೆಟ್ ಅಡ್ಜಸ್ಟೆಡ್ ಟು ದಿ ಕ್ಯಾರೆಕ್ಟರ್. ನಾನು ಅಪ್ಪ ಅಂತ ಅನ್ನಿಸ್ಬೇಕಲ್ಲ ಅವಳಿಗೆ. ಸೊ ಬೆಳಗ್ಗೆನೇ ನಾನು ತಾಜ್ ಹೋಟ್ಲಿಂದ ಇವಳಿಗೆ ಬ್ರೆಡ್ಡು ಏನಾದ್ರು ಡೋನಸ್ ಗೀನಸ್ ಎಲ್ಲ ತೊಗೊಂಡು ಬರ್ತಿದ್ದೆ ನಾನು. ಅದು ಎಲ್ಲರೂ ತೊಗೊಂಡು ತಿನ್ನೋ ಅಭ್ಯಾಸ ಸ್ಟಾರ್ಟ್ ಆಗೈತೆ. ಅದು ಈಗ ಅಭ್ಯಾಸ ಬಿಡೋಂಗಿಲ್ಲ. ಸೊ ಅವಾಗ ಖರ್ಚು ಮಾಡಿ ತಪ್ಪಿಗೆ ಮತ್ತೆ ಖರ್ಚು ಮಾಡ್ದೇ ಇವಳು 1-2 ಸೈಜ್ ಜಾಸ್ತಿ ಆಗಿದ್ರೆ ನಾನು ಕೊಟ್ಟರು ಆಗಿರೋದು.
ಇವಾಗ ಕೊಡದೆ ಹೋದ್ರೆ ಮಕ್ಕ ನೋಡ್ತಾರೆ ವಾಟ್ ಹ್ಯಾಪೆಂಡ್. ಸೊ ಹಿಂಗೆ ತಗ್ಲಾಕೊಳ್ಳೋದು ಒಂದು ಮಿಸ್ಟೇಕ್ ಮಾಡಿ ತಗ್ಲಾಕೊಂಡು ದಿನ ಆಮೇಲೆ ಬಿರಿಯಾನಿ ತರಿಸಿದೆ. ಇವರು ವೇರ್ ಇಸ್ ಅ ಬಿರಿಯಾನಿ, ಹೋಟೆಲ್ ಬಿರಿಯಾನಿ ಬೇರೆ ತರಿಸಿದ್ ನಮ್ಮ ಮೈಸೂರಿಂದ ಸರ್, ಅದನ್ನು ತೋರಿಸ್ತು. ದಿಸ್ ಇಸ್ ಹೌ ಇಟ್ ವಿ ಹ್ಯಾಡ್ ಲಾಟ್ ಆಫ್ ಫನ್. ವಿ ಫೀಲ್ ದಟ್ I feel that this is my second family. Honestly, from my heart, I have never enjoyed from the cinema. I have never enjoyed like this group. Whatever, from the back in the Kutru, from behind the technicians till here, I am a very Tarlena now. Because there is no ego in the sets. We are all clean and clear. We are clean there. People. All good-hearted people work together for the first time. All good-hearted alla illa. But I felt. Simply told okay. Illilla, from the production team also, usually we get a kind of push and too many calls, nothing. From the production team, they will say the time, they are all perfect. So we also naturally congelate. Every last schedule, we had only one problem of our dates. Ayyo! Last schedule also, last picture she gave us date problem. This also time also she gave 2 days date problem. Since I was adjustable, we could manage. So Muthu. Sulla helabeda. Muthu. Muthu ಕೇಳಿ ಏನಿಲ್ಲ ಅವಳು ಜ್ಞಾಪಿಸ್ಬಿಟ್ಟ. ಮೇಡಮ್ ನೀವು ಲಾಸ್ಟ್ ಟೈಮು ಹಿಂಗೆ ಮಾಡಿದ್ರಿ, ಒಂದು ದಿವಸ ಡೇಟ್ ಪ್ರಾಬ್ಲಮ್ ಕೊಟ್ರಿ ಅಂದು ಬುಳ 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 ಹತ್ಬಿಟ್ಲು. ಸೊ 6 years ಬ್ಯಾಕ್ದೆಲ್ಲ ಇರ್ತದೆ ಅದೇ. And the fact she gave trouble, but we don't tell. Who will tell trouble if a wife and the family gives Allah? So we took all the troubles also friendly. Her trouble was also sweet. She never used to come to the shot properly. She used to sit in the caravan. She used to come 1 hour late. Director adjusted for everything. Supporting. Lunch is ready. That's the only way I can support to end the conversation. All families are sitting inside the house. ಎದುರುಕೊಂಡು ಥಿಯೇಟರ್ಗೆ ಬರದೆ ಕೂತಿದ್ದಾರೆ. But I will tell you, Drishya film will bring all the families back to the theatre again. That is the promise this film will give. So that day is our festival. Whether we want to celebrate Ganesha festival, Deepavali, everything we will celebrate only when the theatre opens and when the family is inside the theatre. When we see a family sitting next to 50% ಎಲ್ಲ ಇಲ್ಲ. ಗಂಡ ಹೆಂಡತಿನೆಲ್ಲ ಬೇರೆ ಮಾಡಿ ಕೂರ್ಸೋದಲ್ಲ ನಮ್ಗೆ ಬರಲ್ಲ. ಜೊತೆಲ್ಲ ಕೂರ್ಬೇಕು, ಕೈ ಇಟ್ಕೊಂಡು ಕೂತ್ಕೋಬೇಕು. They should watch the film. That day is our festival. Let us all celebrate festival then. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.